ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಭವಿಸ್ ವ್ಲಾಗ್. ನನ್ನ ಚಾನಲ್ನಲ್ಲಿ ನಾನು ಇವತ್ತು ಇನ್ನೊಂದು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತಂದರೆ, ನಾನು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೇಗೆ ಹೋಗೋದು, ಬಸ್ ಟೈಮಿಂಗ್ಸ್ ಮತ್ತು ಟೆಂಪಲ್ ಟೈಮಿಂಗ್ಸು, ಯಾವ ರೂಟಿಂದ ಹೋಗ್ಬೋದು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ನಾವು ಬೆಟ್ಟಕ್ಕೆ ಹೊರಡೋದು ಸಡನ್ ಪ್ಲ್ಯಾನ್ ಆಗಿತ್ತು. ನಮ್ಮಮ್ಮ ನನಗೆ ಶನಿವಾರ ಹೇಳಿದ್ದು, ಯಾಕೋ ಬೆಟ್ಟಕ್ಕೆ ಹೋಗಬೇಕು ಅನ್ನಿಸ್ತಿದೆ, ಹೋಗಿದ್ದು ಬರೋಣ ಸೋಮವಾರ ಅಂತ. ಸರಿ, ನಾವು ಸುಮಾರು ದಿವಸ ಆಗಿದೆ ಅಲ್ವ ಹೋಗಿ ಅಂದ್ಬಿಟ್ಟು, ಸರಿ ಆಯಿತು ಅಂದ್ಬಿಟ್ಟು ನಾನು ಭಾನುವಾರನೇ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೋಮವಾರ ಜಾಸ್ತಿ ಕೆಲಸ ಇಟ್ಕೊಳ್ಳೋದು ಬೇಡ, ಯಾಕಂದರೆ ಬೆಳಿಗ್ಗೆನೇ ಹೊರಡಬೇಕಲ್ವಾ. ಬೆಳಿಗ್ಗೆ ಬೇಗ ಬಿಟ್ಟರೆ ನಾವು ಸಂಜೆ ಅಷ್ಟರಲ್ಲಿ ನೈಟ್ ಅಷ್ಟರಲ್ಲಿ ರಿಟರ್ನ್ ಆಗ್ಬೋದು, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ, ಇಲ್ಲಾಂದರೆ ಸ್ಟೇ ಆಗಬೇಕಾಗುತ್ತೆ ಅಂದ್ಬಿಟ್ಟು ನಾನು ಭಾನುವಾರನೇ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟಿದ್ದೆ. ಸೋಮವಾರ ಬೆಳಗ್ಗೆ ನಾನು 4 ಗಂಟೆಗೆ ಎದ್ದಿದ್ದೆ. ನಾರ್ಮಲ್ ಹೆಣ್ಮಕ್ಳ ಕೆಲಸ, ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋಷ್ಟ್ರಲ್ಲಿ ಲೇಟ್ ಆಗುತ್ತೆ ಅಂತೆಲ್ಲ ಬೇಗ ಕೆಲಸ ಮುಗಿಸ್ತಾ ಇದ್ದೆ ನಾನು ನಮ್ಮಮ್ಮ ಇಬ್ಬರೂ. ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ಟೈಮ್ ಅದೆಷ್ಟು ಫಾಸ್ಟಾಗಿ ಓಡುತ್ತೋ. ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಓಡೋಷ್ಟ್ರಲ್ಲಿ ಲೇಟೇ ಆಗೋಯಿತು. ನಾವು ಸ್ಯಾಟ್ಲೈಟ್ಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 6:30 6:45 ಆಗಿತ್ತು. ಬಟ್ ಬೇಗ ಹೋದ್ರೂ ಬಸ್ಸೇ ಬರಲಿಲ್ಲ, ಯಾಕಂದರೆ ಅಲ್ಲೆಲ್ಲ ಬಸ್ಸೆಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ತುಂಬ ಲೇಟಾಗಿ ಬಂತು. ನಾವು ಬಸ್ ಹತ್ತಿದ್ದೆ 7:30 ಆಗಿತ್ತು. ಯೂಶ್ವಲಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಸ್ಸು ತುಂಬ ಅಂದರೆ ತುಂಬಾ ಇರುತ್ತೆ. ನೀವು ಡೈರೆಕ್ಟು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬೇಕಾದರೂ ಬಸ್ ಹತ್ಬೋದು, ಇಲ್ಲ ಅಂದರೆ ನೀವು ಮಿಡಲಲ್ಲಿ ಸಹ ಚೇಂಜ್ ಮಾಡ್ಕೋಬೋದು ಬಸ್ನ. ಇಲ್ಲ ನಾನು ಡೈರೆಕ್ಟಾಗೇ ಹೋಗ್ತೀನಿ ಅಂತಂದರೆ ನಿಮಗೆ ಬ್ಯಾಂಗ್ಳೂರ್ ಟು ಹಿಲ್ಸ್ಗೆ ಡೈರೆಕ್ಟ್ ಬಸ್ ಇರುತ್ತೆ. ಮಾರ್ನಿಂಗ್ 6ಇಂದ ಸ್ಟಾರ್ಟ್ ಆಗುತ್ತೆ ಬಸ್ಸು ನಿಮಗೆ. ಸಂಜೆ ನಿಮಗೆ 7 ಗಂಟೆ ತನಕ ಅಷ್ಟೇ ಇಲ್ಲಿ ಬ್ಯಾಂಗ್ಳೂರು ಬಿಡೋದು. ನೆಕ್ಸ್ಟ್ ನೀವು ಚೇಂಜ್ ಮಾಡ್ಕೋತೀನಿ ಅಂತ ಅಂದರೆ ನೀವು ಮಳವಳ್ಳಿಗೆ ಹೋಗಿ ಸಹ ಚೇಂಜ್ ಮಾಡ್ಕೋಬೋದು, ಇಲ್ಲ ಕೊಳ್ಳೇಗಾಲಕ್ಕೆ ಹೋಗಿ ಸಹ ಚೇಂಜ್ ಮಾಡ್ಕೋಬೋದು. ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಬಸ್ ಎರಡೂ ಇರುತ್ತೆ, ನೀವು ಎರಡರಲ್ಲೂ ಓಡಾಡ್ಬೋದು. ಇಲ್ಲ ನಾನು ನನ್ನದೇ ಪ್ರೈವೇಟ್ ಗಾಡಿ ವೆಹಿಕಲ್ ಇದೆ, ನಾವು ಅದರಲ್ಲೇ ಹೋಗ್ತೀವಿ ಅಂತ ಅಂದರೆ ಅದರಲ್ಲೂ ಸಹ ಹೋಗ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ ಇರಲ್ಲ ನಿಮಗೆ ಬೆಟ್ಟದ ಮೇಲೆ. ನೀವು ಪ್ರೈವೇಟ್ ಗಾಡಿಲೂ ಸಹ ಕಾರು ಬೈಕಲ್ಲೆಲ್ಲ ಓಡಾಡ್ಬೋದು, ಬಟ್ ತುಂಬ ಸೇಫ್ ಆಗಿರಲ್ಲ. ತುಂಬ ಡ್ರೈವಿಂಗ್ ಚೆನ್ನಾಗಿ ಓಡ್ಸೋಕ್ಕೆ ಬಂದರೆ ಸಹ ಅಂಥ ಪ್ಲೇಸ್ಗಳಲ್ಲೆಲ್ಲ ಓಡಿಸ್ಬೋದು. ಬೆಟ್ಟ ಬಂದುಬಿಟ್ಟು ನಿಮಗೆ ಬ್ಯಾಂಗ್ಳೂರಿಂದ 10 ಕಿಲೋಮೀಟರ್ಸ್ ಇರುತ್ತೆ. ಸೊ ನಿಮಗೆ ಇದು ಬಂದುಬಿಟ್ಟು ಒಂದು 5 ಅವರ್ ಜರ್ನಿ ಇರುತ್ತೆ ನಾನ್ ಸ್ಟಾಪ್ ಆದರೆ. 4.5-5 ಅವರ್ಸ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲ ಅಲ್ಲಿ ಸ್ಟಾಪ್ ಕೊಡೋದು ಸೆಟ್ಲ್ ಅಂತಾರೆ ಗೊತ್ತಾ ಬಸ್ಸು, ಆ ಥರ ಬಸ್ ಹತ್ತಿದ್ರಂತೂ 6 ಅವರ್ಸ್ ಆಗುತ್ತೆ. ಆವಾಗ ಸ್ವಲ್ಪ ಬೋರ್ ಆಗುತ್ತೆ. ನಿಮಗೆ ನಾನ್ ಸ್ಟಾಪ್ ಇದ್ರಂತೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಯಾವುದೇ ಥರ ಸಮಸ್ಯೆ ಇರಲ್ಲ. ನಿಮಗೆ ನಾನ್ ಸ್ಟಾಪ್ ಹತ್ತಿದ್ರೂ ಸಹ ಊಟಕ್ಕೆ ಸ್ಟಾಪ್ ಕೊಟ್ಟಿರ್ತಾರೆ, ಅದೇ ಜಾಸ್ತಿ ಹೊತ್ತು ಕೊಟ್ಟಿರಲ್ಲ, ಒಂದು 10 to 15 ಮಿನಿಟ್ಸ್ ಕೊಟ್ಟಿರ್ತಾರೆ. ಅಷ್ಟರಲ್ಲೇ ನೀವು ಮಾಡ್ಕೊಬರ್ಬೇಕು. ಇಲ್ಲ ನಾವು ಚೇಂಜ್ ಮಾಡ್ಕೋತೀವಿ ಅಂದರೆ ನೀವು ಇಲ್ಲಿಂದ ಬ್ಯಾಂಗ್ಳೂರಿಂದ ಕೊಳ್ಳೇಗಾಲಕ್ಕೆ ಹೋಗಿ ಅಲ್ಲಿ ನೀವು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದ್ದು ಬಸ್ ಹತ್ಬೋದು. ಬಸ್ ಫೆಸಿಲಿಟೀಸ್ ತುಂಬ ಇದೆ. ನೀವು ಬ್ಯಾಂಗ್ಳೂರಿಂದ ಹೋಗ್ಬೋದು, ಮೈಸೂರಿಂದ ಹೋಗ್ಬೋದು, ಆಮೇಲೆ ತಮಿಳ್ನಾಡು ಬಸ್ಸು ಸಹ ಬಂದಿರುತ್ತೆ. ಎಲ್ಲ ಕಡೆಯಿಂದನೂ ಬಸ್ಗಳ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಬೆಟ್ಟಕ್ಕೆ. ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಾಗ ಒಂಚೂರು ಬೇಜಾರಾಗಲ್ಲ, ಯಾಕಪ್ಪ ಅಂದರೆ ಆ ಸೈಡ್ ಈ ಸೈಡ್ ಆ ಥರ ನೇಚರ್ ಇರುತ್ತೆ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನಾವು ಹೋಗ್ಬೋದು. ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ 2 ಥರ ರೂಟ್ ಇದೆ. ಕೆಲವೊಬ್ಬರು ಪಾದಯಾತ್ರೆ ಸಹ ಹೋಗ್ತಾರೆ, ಇಲ್ಲ ನಮ್ಮ ಥರ ಬಸ್ಸಲ್ಲಾದ್ರೂ ಸಹ ಹೋಗ್ಬೋದು ಬೆಟ್ಟಕ್ಕೆ. ಪಾದಯಾತ್ರೆಯಲ್ಲಿ ಬರೋರು ಎಲ್ಲರೂ ಬರೋದು ಬಸವನ ಹಾದಿಲೇ. ಬಸವನ ಹಾದಿ ಬಂದುಬಿಟ್ಟು ಮೆಟ್ಲು ಥರ ಇರುತ್ತೆ, ಸ್ಟ್ರೈಟ್ ಇರುತ್ತೆ, ಅದು ಬೆಟ್ಟ ಹಂಗೆ ಹತ್ತುತ್ತಾರೆ. ಬಸ್ಸಲ್ಲಿ ಹೋಗೋದು ಹಾವು ಹೆಂಗೆ ಹೋಗಿದೆಯೋ ಹಾಗೆ ರಸ್ತೆ ಆಗಿರೋದ್ರಿಂದ ಬಸ್ಸು ಸಹ ಹಾಗೆ ಹೋಗುತ್ತೆ. ನಾವು ಬೆಟ್ಟಕ್ಕೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 12:30 ಆಗಿತ್ತು. ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ ಬೆಟ್ಟದ ಮೇಲೆ. ಕೈಗಾಲಲ್ಲೆಲ್ಲ ಓಡಾಡೋಕ್ಕೆ ಆಗಲ್ಲ, ಅಷ್ಟು ಸುಡ್ತಾ ಇರುತ್ತೆ ಕಾಲು. ನಾವು ಆಲ್ರೆಡಿ 12:30 ಆಗಿತ್ತು, ಬೇಗ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ.
ಬೆಟ್ಟದ ಮೇಲೆ ಎಷ್ಟೇ ಬಿಸಿಲಿರಲಿ ಏನೇ ಇರಲಿ, ಬಟ್ ಇದು ನಾರ್ಮಲ್ ಜನಗಳೆಲ್ಲ ಕುತ್ಕೊಳ್ಳೋ ಅಂಥ ಪ್ಲೇಸು. ಇಲ್ಲಿ ಮಾತ್ರ ಎಷ್ಟು ಕೂಲಾಗಿರುತ್ತೆ ಅಂದರೆ ಒಂದು ಚೂರು ಬಿಸಿಲು ಹೊಡಿತಿದೆ ಈಚೆ ಅಂತಲೇ ಅನಿಸಲ್ಲ, ಅಷ್ಟು ತಣ್ಣಗಿರುತ್ತೆ. ಇಲ್ಲೆಲ್ಲ ನಾರ್ಮಲ್ ಜನಗಳೆಲ್ಲ ಕುತ್ಕೊಂಡು ಬೇಕಾದ್ರೆ ರೆಸ್ಟ್ ಮಾಡ್ತಾ ಇರ್ತಾರೆ, ಮಲ್ಕೊಳ್ಳೋರು ಸಹ ಅಲ್ಲೇ ಮಲ್ಕೊಂಡಿರ್ತಾರೆ. ಒಬ್ಬರು ನೈಟೆಲ್ಲ ಸ್ಟೇ ಆಗಿರೋರು ಅಲ್ಲೇ ಉಳ್ಕೊಂಡಿರ್ತಾರೆ. ರೂಮ್ಸ್ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ, ನೀವು ಬುಕ್ ಮಾಡಿಕೊಂಡು ಅಲ್ಲೇ ಸಹ ರೂಮ್ಸಲ್ಲಿ ಇರ್ಬೋದು. ಇಲ್ಲ ನಾವು ಜಸ್ಟ್ ಒಂದು 2 ಅವರ್ಸ್ ಅಷ್ಟೇ ಇರ್ತೀವಿ, ರೆಸ್ಟ್ ಮಾಡ್ಕೋತೀವಿ ಅಂದರೆ ಇಂಥ ಪ್ಲೇಸಲ್ಲಿ ನೀವು ರೆಸ್ಟ್ ಮಾಡ್ಕೋಬೋದು. ತುಂಬ ಬಿಸಿಲಿದೆ ಅಂತ ದೇವಸ್ಥಾನ ಸುತ್ತ ಈ ಥರ ನೀರನ್ನ ಹಾಕ್ತಾ ಇರ್ತಾರೆ. ಮಲೆಮಹದೇಶ್ವರ ಸ್ವಾಮಿಗೆ ನೀವು ಎಷ್ಟೇ ಪೂಜೆ ಮಾಡಿಸಿ ಏನೇ ಮಾಡಿಸ್ಲಿ, ಮೊದಲಿಗೆ ಧೂಪ ಸಾಂಬ್ರಾಣಿ ಮತ್ತು ಪಂಜಿನ ಸೇವೆ ಇದು ಮುಖ್ಯ ದೇವರಿಗೆ. ಫಸ್ಟು ನಾವು ಹೋದ ತಕ್ಷಣ ಧೂಪ ಹಾಕಿ ದೇವರಿಗೆ ಕೈ ಮುಗ್ದು ನೆಕ್ಸ್ಟು ನಾನು ಪಂಜಿನ ಸೇವೆ ಮಾಡಿದೆ. ಪೆನ್ಸ್ನ ಹಸ್ಕೊಂಡು ದೇವರಿಗೆ ನಾರ್ಮಲ್ ನಾವು ಗಂಧದ ಕಡ್ಡಿ ಹೆಂಗೆ ಬೆಳಗ್ತೀವೋ ಹಂಗೆ ಬೆಳಗ್ಬಿಟ್ಟು ದೇವಸ್ಥಾನದ ಗರ್ಭಗುಡಿ ಸುತ್ತ ಒಂದು ರೌಂಡ್ ಬರೋದೇ ಪಂಜಿನ ಸೇವೆ ಅಂತ ಹೇಳೋದು. ಸುಡೋ ಬಿಸಿಲಲ್ಲಿ ಬರಿಗಾಲಲ್ಲಿ ಪಂಜಿನ ಸೇವೆ ಮಾಡೋಕೆ ಸ್ವಲ್ಪ ಸುಡ್ತಾ ಇರುತ್ತೆ ಕಾಲು, ಯಾಕಂದರೆ ಅಷ್ಟು ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಅದಕ್ಕೆ ಅಂತಲೇ ಅಲ್ಲಿ ನೀರು ಮ್ಯಾಟು ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಪಂಜಿನ ಸೇವೆ ಎಲ್ಲ ಮುಗಿಸ್ಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ಹೊರಟು, ಆದರೆ ಅಲ್ಲೋಗಿ ಜನರಲ್ ಕ್ಯೂವಲ್ಲಿ ನೋಡ್ತೀವಿ ತುಂಬ ಜನ ಇದ್ದರು. ಅಷ್ಟು ಜನದ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಹೋಗೋಕ್ಕಾಗಲ್ಲ ಅಂತ ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ತೊಗೊಂಡು ನಾನು ನಮ್ಮಮ್ಮ. ಸ್ಪೆಷಲ್ ಎಂಟ್ರಿ ನಿಮ್ಗೆ 2 ಥರ ಇರುತ್ತೆ, ಒಂದು 250, ಇನ್ನೊಂದು 500. ನಾವು 250ನೇ ತೊಗೊಂಡು 250 ಅಷ್ಟು ಜನ ಇರಲಿಲ್ಲ ಅಷ್ಟೊಂದು ಅಂದ್ಬಿಟ್ಟು. 250 ಅಂದರೆ ದೇವಸ್ಥಾನದ ಗರ್ಭಗುಡಿಯಿಂದ ಇನ್ನೊಂದು ಚೂರು ಮುಂದೆ ಇರುತ್ತೆ. ಬಟ್ 500 ಅಂದರೆ ನಿಮಗೆ ಡೈರೆಕ್ಟ್ ದೇವಸ್ಥಾನದ ಗರ್ಭಗುಡಿ ಒಳಗಡೆನೇ ಅವಕಾಶ ಕೊಡ್ತಾರೆ ಹೋಗೋಕ್ಕೆ. ಹಾಗೆಯೇ 500 ಟಿಕೆಟಲ್ಲಿ ನಿಮಗೆ ಪ್ರಸಾದನೂ ಸಹ ಫ್ರೀಯಾಗಿ ಕೊಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲೇ ನಿಮಗೆ ಈಚೆಯಿಂದ ಹಣ್ಣು ಕಾಯಿ ಪೂಜೆ ಸಾಮಾನು ತೊಗೊಂಡೋದ್ರೆ ಇಲ್ಲೇ ಹಣ್ಣು ಕಾಯಿ ಎಲ್ಲ ನಿಮಗೆ ಪೂಜೆ ಮಾಡಿಕೊಡೋದು. ಆ ಸೈಡ್ ಒಬ್ಬರು ಈ ಸೈಡ್ ಒಬ್ಬರು ಇರ್ತಾರೆ, ನೀವು ಎಲ್ಲಿ ಬೇಕಾದರೂ ಮಾಡಿಸ್ಕೋಬೋದು. ಇಲ್ಲಿ ಪೂಜೆ ಮಾಡಿಬಿಟ್ಟು ನಿಮಗೆ ಹಣೆಗೆ ವಿಭೂತಿ ಇಟ್ಕೊಡ್ತಾರೆ. ದೇವಸ್ಥಾನದ ಒಳಗಡೆ ಗರ್ಭಗುಡಿಲಿ ನಿಮಗೆ ಯಾವುದೇ ತರಹದ ಪೂಜೆ ಮಾಡಿಕೊಡಲ್ಲ, ಅಲ್ಲಿ ದರ್ಶನ ಮಾತ್ರ ಮಾಡ್ಕೋಬೇಕು ನೀವು. ತುಂಬ ಜನಸಾಗರದಷ್ಟು ಮಹದೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕೆ ಈಚೆನೇ ಸಹ ಎಲ್ಲ ಪೂಜೆ ಫೆಸಿಲಿಟಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೀವು ಡೈರೆಕ್ಟ್ ದರ್ಶನ ಪಡ್ಕೊಂಡು ಈಚೆ ಬರ್ತೀರ. ನೋಡಿ ತುಂಬ ಜನ ಇದ್ದಾರೆ, ನಾವು ಟಿಕೆಟ್ ತೊಗೊಂಡು ಬಂದರೂ ಎಷ್ಟು ಜನ ಇದ್ದಾರೆ. ಇದೇ ದೇವಸ್ಥಾನದ ಆವರಣ. ನೀವು ಗರ್ಭಗುಡಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಡೋರ್ ಇದೆಯಲ್ಲ, ಅಲ್ಲೇ 500 ಟಿಕೆಟ್ ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಇರುತ್ತೆ. ನಾನು ಲಾಸ್ಟ್ ಟೈಮ್ ತುಂಬ ಜನರು ಇದ್ದರು ಅಂತ ಅದೇ ಟಿಕೆಟ್ ತೊಗೊಂಡು ಬಂದಿದ್ದೆ. ಆ್ಯಂಡ್ ಹಾಗೆಯೇ ದೇವಸ್ಥಾನದ ಒಳಗಡೆ ನಿಮಗೆ ಯಾವುದೇ ಥರ ವೀಡಿಯೋ ಫೋಟೋ ತೆಗಿಯೋಕ್ಕೆ ಬಿಡೋಲ್ಲ, ಸ್ವಾಮಿ ಫೋಟೋ ವೀಡಿಯೋನ. ನೀವು ಈಚೆ ಬಂದು ನೀವು ವೀಡಿಯೋ ಬೇಕಾದರೆ ಮಾಡ್ಕೋಬೋದು. ಸ್ವಾಮಿ ದರ್ಶನ ಆಗಿ ನೀವು ಈಚೆ ಬಂದಮೇಲೆ ನಿಮಗೆ ಈಚೆ ತೀರ್ಥ ಮತ್ತು ವಿಭೂತಿ ಕೊಡ್ತಾರೆ. ವಿಭೂತಿನ ನಿಮಗೆ ಜಾಸ್ತಿ ಕೊಡೋಲ್ಲ, ಜಸ್ಟ್ ಒಂದು ಅರ್ಧ ಸ್ಪೂನು ಚಿಕ್ಕ ಸ್ಪೂನಲ್ಲಿ ಕೊಡೋದು. ತುಂಬ ಸ್ಟ್ರಾಂಗ್ ಇರುತ್ತೆ. ಅದರಿಂದ ಸ್ವಲ್ಪ ಮುಂದೆ ಬಂದರೆ ಗಣೇಶನದು ದೇವಸ್ಥಾನ ಇದೆ, ಅಲ್ಲಿ ಕೈ ಮುಕ್ಕೊಂಡು ವಿಘ್ನೇಶ್ವರನಿಗೆ ಮುಂದೆ ಕೊನೆ ಎಕ್ಸಿಟ್ ಪ್ಲೇಸಿಗೆ ಬಂದರೆ ಕಾರಯ್ಯ ಬಿಲ್ಲಯ್ಯಂದು ಮೂರ್ತಿ ಇದೆ. ಕಾರಯ್ಯ ಬಿಲ್ಲಯ್ಯ ಅಂದರೆ ಮಲೆಮಹದೇಶ್ವರ ಸ್ವಾಮಿಗೆ ದತ್ತು ಪುತ್ರರು. ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಪ್ರಸಾದ ಕೌಂಟ್ರ್ ಸಿಗುತ್ತೆ. ಕೆಲವೊಬ್ಬರು ಪೂಜೆನ ಮಾಡಿಸ್ತಾರೆ ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿ, ಇನ್ನೂ ಕೆಲವೊಬ್ಬರು ಡೈರೆಕ್ಟ್ ದೇವಸ್ಥಾನದಲ್ಲಿ ಮಾಡಿರೋವಂಥ ಪ್ರಸಾದನೇ ತೊಗೋತಾರೆ. ಈ ಸಲ ನಾವು ಹಂಗೆ ತಗೊಳ್ಳೋಣ ಅಂತ ಪ್ರಸಾದ ತೊಗೊಂಡು, ಬಟ್ ನಮಗೇನೋ ಅಷ್ಟು ಇಷ್ಟ ಆಗಿಲ್ಲ. ನೆಕ್ಸ್ಟ್ ನಾವು ಹೋದರೆ ಡೈರೆಕ್ಟ್ ಪೂಜೆನೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಮುಂದೆ ಬಂದರೆ ಒಂದು ಚಿಕ್ಕದಾದಂಥ ನಂದಿ ದೇವಸ್ಥಾನ ಇದೆ. ನಾನು ಆಗಲೇ ಹೇಳ್ದಂಗೆ ಎಲ್ಲ ನಡ್ಕೊಂಡು ಬರೋರು ನಂದಿಯ ದಾರಿಯಾಸನೆ ಬರೋದು, ಬೆಟ್ಟನ ಸ್ಟ್ರೈಟಾಗಿ ಎತ್ಕೊಂಡು. ಬೆಟ್ಟದಲ್ಲಿ ನಂದಿಗೆ ಒಂದು ವಿಶೇಷ ಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಕಿಟಕಿ ಇದೆ, ನಿಮಗೆ ತೋರಿಸ್ತೀನಿ ನೋಡಿ. ಆ ಕಿಟಕಿಯಿಂದ ನೀವು ಮಲೆಮಹದೇಶ್ವರ ಸ್ವಾಮಿದು ಗರ್ಭಗುಡಿನ ನೀವು ಕ್ಲೀನಾಗಿ ನೋಡ್ಬೋದು. ನಾವು ದರ್ಶನ ಮುಗಿಸ್ಕೊಂಡು ನಂದಿದು ಈಚೆ ಬಂದರೆ ನಿಮಗೆ 4 ಥರದ ತೇರುಗಳಿರುತ್ತೆ. ಒಂದು ಬಂದುಬಿಟ್ಟು ನಂದಿ ತೇರು, ಹುಲಿವಾನ, ರುದ್ರಾಕ್ಷಿ ತೇರು, ಮಲೆಮಹದೇಶ್ವರ ಸ್ವಾಮಿ ತೇರು, 4 ತೇರಿದೆ. ಈ 4 ತೇರನ್ನು ನಿಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಯಾವಾಗ ಬೇಕಾದರೂ ಗರ್ಭಗುಡಿ ಸುತ್ತ ಎಳಿತಾರೆ. ಆದರೆ ಚಿನ್ನದ ತೇರು ಬೆಳ್ಳಿ ತೇರು ಮಾತ್ರ ಟೈಮಿಂಗ್ಸ್ ಇರುತ್ತೆ. ಬೆಳ್ಳಿ ತೇರನ್ನ ನಿಮ್ಗೆ ಎಳಿಸ್ಬೇಕಂದ್ರೆ ಮಾರ್ನಿಂಗ್ ಎಳಿತಾರೆ, ಚಿನ್ನದ ತೇರನ್ನ ನಿಮಗೆ ಸಂಜೆ 7 ಗಂಟೆಗೆ ಎಳಿತಾರೆ.
ಚಿನ್ನದ ತೇರು ಎಳಿಬೇಕಾದ್ರೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ಎಲ್ಲಿ ಇರ್ತಾರೋ ಅಷ್ಟು ಜನ ಅಷ್ಟು ಬೇಗ ಸೇರಿಬಿಡ್ತಾರೆ 7 ಗಂಟೆ ಅಷ್ಟರಲ್ಲಿ. ಆ್ಯಂಡ್ ಒಂದು ಮದುವೆ ಫಂಕ್ಷನ್ ಹೇಗೆ ನಡೆಯುತ್ತೋ ಆ ಥರ ಕಾಣ್ತಾ ಇರುತ್ತೆ ಸ್ವಾಮಿ ತೇರು, ಚಿನ್ನದ ತೇರನ್ನ ಎಳಿಬೇಕಾದ್ರೆ. ನಾವು ಸಹ ಚಿನ್ನದ ತೇರನ್ನ ಎಳಿಸಿದ್ದೀವಿ, ಬಟ್ ಆ ವಿಡಿಯೋ ನನ್ನ ಹತ್ರ ಇಲ್ಲ. ನೆಕ್ಸ್ಟ್ ಟೈಮ್ ನಾನು ಹೋಗಿ ನಾವೇನಾದರೂ ಎಳಿಸಿದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ದೇವಸ್ಥಾನದಲ್ಲಿ ತುಂಬ ಬಿಸಿಲಿತ್ತು, ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂತ. ಎಷ್ಟೇ ಬಿಸಿಲಿರಲಿ ಮಳೆ ಇರಲಿ ಸ್ವಾಮಿ ದರ್ಶನ ಪಡೆಯೋಕ್ಕೆ ಎಲ್ಲೆಲ್ಲಿಂದನೋ ಜನಸಾಗರನೇ ಬರುತ್ತೆ. ನೀವು ಸೋಮವಾರ, ಭಾನುವಾರ, ಶುಕ್ರವಾರ ಹೋದರೆ ತುಂಬ ಅಂದರೆ ತುಂಬ ರಶ್ ಇರ್ತಾರೆ. ಅದರಲ್ಲೂ ಈ ಬಟ್ಲ ಪೂಜೆ ಅಮಾವಾಸ್ಯೆ, ಕಾರ್ತಿಕ್ ಸೋಮವಾರ ಟೈಮು, ಯುಗಾದಿ ಟೈಮಲ್ಲೆಲ್ಲ ಹೋಗ್ಬಿಟ್ರಂತೂ ಕಾಲು ಇಡೋಕ್ಕೆ ಜಾಗ ಇರೋಲ್ಲ. ಶಿವರಾತ್ರಿ ಟೈಮಲ್ಲಿ ತುಂಬ ಅಂದರೆ ತುಂಬ ಜನ ಇರ್ತಾರೆ, ಅಷ್ಟು ಜನ ಇರುತ್ತೆ. ಎಲ್ಲ ಫೆಸಿಲಿಟಿನೂ ಇರೋದ್ರಿಂದ ಎಲ್ಲರೂ ಸ್ಟೇ ಆಗ್ತಾರೆ. ಒಬ್ಬೊಬ್ಬರು 3 ದಿನ 2 ದಿನ ಈ ಥರ ಇರ್ತಾರೆ. ಸೇವೆಗಳು ಹಲ್ವಾರು ರೀತಿ ಒಬ್ಬೊಬ್ಬರು ವಹಿಸ್ಕೊಂಡಿರ್ತಾರೆ. ಒಬ್ಬರು ಉರುಳು ಸೇವೆ ಮಾಡ್ತಾರೆ, ಒಬ್ಬೊಬ್ಬರು ರಜಾ ಹೊಡಿತೀನಿ ಅಂತ ರಜೆ ಸೇವೆ ಮಾಡ್ತಾರೆ. ಹಾಗಂದರೆ ಕಸನ ದೇವಸ್ಥಾನ ಸುತ್ತ ಗೂಡಿಸೋದು 5 ದಿವಸ 3 ದಿವಸ ಈ ಥರ ಇದ್ದು ಮಾಡೋರು ಮಾಡ್ತಾರೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ದಾಸೋಹ ಕಡೆಗೆ ಹೊರಟು ಸ್ವಾಮಿಯ ಪ್ರಸಾದ ತಿನ್ನೋಣ ಅಂತ. ಬಟ್ ಅಲ್ಲಿ ತುಂಬ ರಶ್ ಇದ್ದರು. ಒಂದ್ಸಲಿ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು, ಆಮೇಲೆ ಇಲ್ಲ ಪ್ರಸಾದ ತಿಂದ್ಕೊಂಡು ಹೋಗೋಣ ಇಷ್ಟು ದೂರ ಬಂದಮೇಲೆ ಅಂದ್ಕೊಂಡು ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದರು, ಹಾಗೆಯೇ ಬೇಗನೆ ಕ್ಲಿಯರ್ ಮಾಡಿದ್ರು. ಕೆಲವೊಬ್ರುಗಳು ಇರ್ತಾರೆ ದೇವಸ್ಥಾನಕ್ಕೆ ಹೋದರೆ ಪ್ರಸಾದಕ್ಕೆ ಹೋಗಲ್ಲ, ಯಾಕಂದರೆ ತುಂಬ ರಶ್ ಇರ್ತಾರೆ ಅಂತ. ಹಾಗೆ ಮಾಡಬೇಡಿ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡಿದಾಗ ಎಷ್ಟು ತೃಪ್ತಿ ಸಿಗುತ್ತೋ ಹಾಗೆ ಪ್ರಸಾದ ತಿಂದಾಗಲೂ ಅಷ್ಟೇ ತೃಪ್ತಿ ಸಿಗುತ್ತೆ. ನಾವು ಹೋಟೆಲಲ್ಲಿ ತಿನ್ನೋ ಊಟಕ್ಕಿಂತ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದದ ರುಚಿನೇ ಬೇರೆ ಇರುತ್ತೆ. ನಾವು ಯಾವಾಗಲೂ ಹೋದಾಗ ಪ್ರಸಾದನ ಚೌಟ್ರಿ ಥರ ಮಾಡಿದ್ರು, ಅಲ್ಲಿ ಕೊಡ್ತಾಯಿದ್ರು. ಬಟ್ ಈ ಸಲ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಿತ್ತು ಅಂತ ಈಚೆ ಕಡೆ ಹಾಲ್ ಥರ ಇದೆ, ಅಲ್ಲಿ ಕೊಟ್ಟಿದ್ದಾರೆ ಎಲ್ಲರಿಗೂ ಪ್ರಸಾದ. ಮತ್ತು ನೀರಿನ ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದರು. ಬೆಟ್ಟಕ್ಕೆ ರೆಗ್ಯುಲರಾಗಿ ಬರೋರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ, ಏನೇನು ಕೊಡ್ತಾರೆ ಅಂತ. ಹೊಸ್ದಾಗಿ ಬರೋರಿಗೆ ಗೊತ್ತಿರಲ್ಲ ಅಷ್ಟು. ನಾವು ಸಹ ಬೆಟ್ಟಕ್ಕೆ ಸುಮಾರು ವರ್ಷದಿಂದ ಹೋಗ್ತಾ ಇದ್ದೀವಿ. ತಿಂಗಳು ಸೇವೆ ಮಾಡ್ತಾಯಿದ್ದೋ, ಅವಾಗ ತಿಂಗಳು ಹೋಗ್ತಿದ್ದೋ. 6 ತಿಂಗಳು ವರ್ಷಕ್ಕೆ ಇವಾಗ ಹೋಗ್ತೀವಿ. ನಾನು ಎಲ್ಲ ದರ್ಶನ ಎಲ್ಲ ಆಗಿ ಪ್ರಸಾದ ಎಲ್ಲ ತಿಂದು ಈಚೆ ಬಂದಮೇಲೆ ಆನೆ ಹೋಗ್ತಾಯಿತ್ತು. ಆನೆ ನೋಡೋಣ ಅಂತ ಪೂರ್ತಿ ಖುಷಿಯಾಗಿ ಓಡೋದೆ. ಆನೆ ನೋಡೋಕ್ಕೆ ತುಂಬ ಜನ ಸೇರಿದ್ರು. ಈ ಆನೆಗಳು ಎಷ್ಟು ತುಂಟಾಟ ಆಡ್ತವೆ ಅಂದರೆ, ಈ ಆನೆ ನೋಡಿ ತನ್ನ ಬಾಯಲ್ಲಿದ್ದಿದ್ದು ನೀರನ್ನ ತಗೊಂಡು ಎಲ್ಲರ ಮೇಲೂ ಎರಚೋಕ್ಕೆ ಹೆಂಗೆ ಎತ್ಕೊಂಡು ಎರಚ್ತಾ ಇದೆ ಅಂತ. ಅದಾದಮೇಲೆ ಆನೆನ ವಾಶ್ ಮಾಡೋಕ್ಕೆ ಮಾವುತ ಎಲ್ಲರನ್ನೂ ಸ್ವಲ್ಪ ದೂರ ಕಳಿಸಿದ್ರು. ಈ ಆನೆಗಳು ಮಾವುತನ ಮಾತನ್ನ ತುಂಬ ಚೆನ್ನಾಗೇ ಕೇಳುತ್ತೆ. ಈ ಸಲ ಆನೆದು ಆಶೀರ್ವಾದ ನಾವು ಮಾಡಿಸ್ಕೊಳ್ಳಿಲ್ಲ, ಯಾಕಂದರೆ ಆನೆನ ವಾಶ್ ಮಾಡ್ತಾಯಿದ್ರು. ನಾವು ಬೇಕಾದ್ರೆ ಆನೆ ಕೈಲಿ ಆಶೀರ್ವಾದನೂ ಮಾಡಿಸ್ಕೋಬೋದು. ಬೆಟ್ಟಕ್ಕೆ ಹೋದರೆ ಏನೊಂದು 10-20 ರೂಪೀಸ್ ಕೊಟ್ಟರೆ ಆಶೀರ್ವಾದ ಮಾಡಿಕೊಡ್ತಾರೆ. ಆದರೆ ಸೊಂಡ್ಲು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ, ಅದು ಪಕ್ಕಕ್ಕೆ ಹೋದಾಗ ತುಂಬ ಭಯ ಆಗುತ್ತೆ. ಆನೆ ನೋಡ್ಕೊಂಡು ಒಂದು 10 ನಿಮಿಷ ನಿಂತಿದ್ದೆ ನಾನು. ಎಷ್ಟು ಚೆನ್ನಾಗಿ ಆಟಾಡ್ತಾ ಇತ್ತು, ಅದು ನೀರೆಲ್ಲ ಎಷ್ಟು ಚೆನ್ನಾಗಿ ಕುಡಿತಿತ್ತು ಅಂತ. ಇನ್ನು ಲೇಟಾಗಿಬಿಡುತ್ತೆ, ಬ್ಯಾಂಗ್ಳೂರು ರಿಟರ್ನ್ ಆಗೋಣ ಅಂದ್ಬಿಟ್ಟು ನಾವು ಹೊರಟು ಅಲ್ಲಿಂದ ಬರ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಜನ ಎಷ್ಟು ಜನ ನಿಂತಿದ್ದಾರೆ ಅಂತ. ಯಾಕಪ್ಪ ಅಂತ ಅಂದರೆ, ನಾನು ಆಗಲೇ ಹೇಳಿರೋ ಹಾಗೆ ಎವ್ರಿ ಸಂಜೆ 7 ಗಂಟೆಗೆ ಚಿನ್ನದ ತೇರನ್ನ ಎಳಿತಾರೆ. ಆ ಚಿನ್ನದ ತೇರನ್ನ ಎಳಿಬೇಕಾದ್ರೆ ನಾವು ಫಸ್ಟು ಟಿಕೆಟ್ ತೊಗೋಬೇಕು.
ಟಿಕೆಟ್ ತೊಗೊಳಕ್ಕೆ 5 ಗಂಟೆಗೆ ಹೋಗಬೇಕು, ಅದಕ್ಕೆ ಇಷ್ಟು ಜನ ನಿಂತಿರೋದು. ನೆಕ್ಸ್ಟ್ ನೀವು ದೇವಸ್ಥಾನದಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದರೆ ಶಾಪಿಂಗ್ ರೋಡ್ ಥರ ಇದೆ. ಇಲ್ಲಿ ನೀವು ಮಕ್ಕಳಿಗೆ ಆಟ ಸಾಮಾನು, ಕಡಲೆಪುರಿ, ಸ್ವೀಟ್ಸು ಏನು ಬೇಕಾದರೂ ತೊಗೋಬೋದು ಈ ರೋಡ್ಸಲ್ಲಿ. ನೀವು ಹೋಗೋದು ಇದೇ ರೂಟಲ್ಲೇ, ಬರೋದು ಇದೇ ರೂಟಲ್ಲೇ ದೇವಸ್ಥಾನಕ್ಕೆ. ಇಲ್ಲಿ ನಿಮಗೆ ಕಡಲೆಪುರಿ, ಸ್ವೀಟ್ಸು ಎಲ್ಲನೂ ಮಾರ್ತಾ ಇರ್ತಾರೆ. ನೀವೆಲ್ಲನೂ ಸಹ ತೊಗೋಬೋದು, ತೊಗೊಳ್ಳೋರು ತೊಗೋತಾರೆ. ನಾನು ಸಹ ಕಡಲೆಪುರಿ ಮತ್ತು ನನ್ನ ಮಗಳಿಗೆ ಒಂದು ಡ್ರಾಯಿಂಗ್ ಥರದ ಬೋರ್ಡ್ ಇತ್ತು ಆಟ ಸಾಮಾನು, ಅದನ್ನು ತೊಗೊಂಡು ಬಂದೆ. ಜಸ್ಟ್ ನಿಮ್ಗೆ ಇಲ್ಲೆಲ್ಲ ಒಂದು 100-200, ಆಮೇಲೆ ಜಾಸ್ತಿನೂ ಹೇಳ್ತಾರೆ ಬೆಟ್ಟ ಅಂದ್ಕೊಂಡು, ಕಡಿಮೆನೂ ಕೆಲವೊಂದು ಸಿಗುತ್ತೆ ನಿಮಗೆ. ಇನ್ನು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಚಿರ್ಮುರಿ, ಪಾನಿಪುರಿ, ಈ ಚಾಟ್ಸ್ ಐಟಮ್ ತಿಂತಾರಲ್ಲ ಆ ಥರ ಶಾಪ್ಗಳು ಇವಾಗೆಲ್ಲ ಓಪನ್ ಆಗಿದೆ. ಫಸ್ಟ್ ಯಾವುದು ಈ ಥರ ಇರಲಿಲ್ಲ, ಈ ನಡುವೆ ಎಲ್ಲ ಓಪನ್ ಆಗಿದೆ ಈ ಥರ ಶಾಪ್ಗಳು. ಆದಮೇಲೆ ನಾವು ಬ್ಯಾಂಗ್ಳೂರು ರಿಟರ್ನ್ ಆಗೋಣ ಅಂತ ಬಸ್ ಸ್ಟಾಪಿಗೆ ಬಂದು, ಬಸ್ ಸ್ಟಾಪ್ ಹತ್ರ ನೀವು ಡೈರೆಕ್ಟಾಗಿ ಮಹದೇಶ್ವರ ಮೂರ್ತಿ ಇವಾಗ ರೀಸೆಂಟಾಗಿ ಮಾಡಿರುವಂಥ ಮೂರ್ತಿ ನೀವು ನೋಡ್ಬೋದು. ಇಲ್ಲಿಗೆ ನಾನು ಒಂದು ಸಲನೂ ಹೋಗಿಲ್ಲ. ಇಲ್ಲಿಗೆ ಹೋಗ್ಬೇಕಂದ್ರೆ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ ಅಂತೆ, ಸಂಜೆ ನಿಮಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ನಾನು ಕೇಳಿದ್ದೀನಿ. ನಾನು ಒಂದು ಸಲನೂ ಹೋಗಿಲ್ಲ. ಯಾವಾಗಲಾದರೂ ನಾನು ಹೋದರೆ ವಿಡಿಯೋ ಮಾಡಿ ಹಾಕ್ತೀನಿ. ಅದಾದಮೇಲೆ ನಾವು ಬಸ್ ಹತ್ತಿದ್ದು, ನಾವು ಹತ್ತಿದ್ದೆ ಲಾಸ್ಟ್ ಬಸ್ ಆಗಿತ್ತು, ನಾನ್ ಸ್ಟಾಪ್ ಹತ್ತಿದ್ದು ನಾವು. ನಾವು ಹತ್ತಿದ್ದು 6:15, 6:30 ಆಗಿತ್ತು ಅನಿಸುತ್ತೆ ಆಲ್ಮೋಸ್ಟು ನಾವು ಹತ್ತಿದಾಗ. ಲಾಸ್ಟ್ ಟೈಮಿಂಗ್ಸ್ದು ಬಸ್ದು ಬೆಟ್ಟದಲ್ಲಿ 6:30 ಆಗಿರುತ್ತೆ. ಸಮ್ಟೈಮ್ಸ್ ಜನ ಇದ್ದರೆ ಎಕ್ಸ್ಟ್ರಾ ಬಸ್ ಹಾಕ್ತಾರೆ, ಇಲ್ಲ ಅಂದರೆ ನೀವು ಕೊಳ್ಳೇಗಾಲಕ್ಕೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಹಂಗೆ ಮಾಡೋದ್ರಿಂದ ನೈಟ್ ಹೊತ್ತು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಡೈರೆಕ್ಟ್ ನಾನ್ ಸ್ಟಾಪೇ ಲಾಸ್ಟ್ ಬಸ್ಸೇ ಹತ್ತೋಣ ಅಂದ್ಬಿಟ್ಟು ಹತ್ತೋದು. ಬೆಟ್ಟದಲ್ಲಿ ಡ್ರೈವಿಂಗ್ ಮಾಡೋ ನಮ್ಮ KSRTC ಡ್ರೈವರ್ಸ್ಗೊಂದು ಹ್ಯಾಟ್ಸ್ ಆಫ್. ಯಾಕಪ್ಪ ಅಂತಂದರೆ ಬೆಟ್ಟದ ಹೆಜ್ಜೆಗೆ ಹೋಗ್ಬಿಟ್ಟು ಕ್ರಾಸ್ ಆಗಬೇಕಾಗಿರುತ್ತೆ, ಅಷ್ಟು ಕ್ಲೀನ್ ಆ್ಯಂಡ್ ಪರ್ಫೆಕ್ಟಾಗಿ ಕ್ರಾಸ್ ಮಾಡಿ ಕರ್ಕೊಂಡು ಬರ್ತಾರೆ. ಅದಾದಮೇಲೆ ನಾವು ಬಂದಿದ್ದ ಬಸ್ಸು ಮಿಡಲಲ್ಲಿ ಸ್ಟಾಪ್ ಕೊಟ್ಟಿತ್ತು, ಒಂದು 5-10 ಮಿನಿಟ್ಸು ಕಾಫಿ ಟೀಗೆ ಅಂತ. ಯಾಕಂದರೆ ನೈಟ್ ಹೊತ್ತು ಟ್ರಾವೆಲ್ ಮಾಡ್ತಿರೋದ್ರಿಂದ. ನೆಕ್ಸ್ಟ್ ಅಲ್ಲೆಲ್ಲ ನಾವು ಮುಗಿಸ್ಕೊಂಡು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿತ್ತು. ನಾವು ಬೇಗ ಬಿಟ್ಟರೆ ಸಂಜೆ ಬೇಗ ರಿಟರ್ನ್ ಆಗ್ಬೋದು, ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಆದಷ್ಟು ಎಲ್ಲರೂ ಬೇಗನೆ ಬಿಡಿ ರಿಟರ್ನ್ ಆಗೋದಿದ್ದರೆ. ಇಲ್ಲ ಸ್ಟೇ ಆಗ್ತೀವಿ ಅಂದರೆ ಲೇಟಾಗಿ ಬಿಡ್ಬೋದು. ನಾವು ಬ್ಯಾಂಗ್ಳೂರು ರೀಚ್ ಆಗೋಷ್ಟರಲ್ಲಿ 11:30 ಆಗಿತ್ತು. ನೆಕ್ಸ್ಟ್ ನಾವು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗಿತ್ತು. ಇದಾಗಿತ್ತು ನನ್ನ ಮಂಡೆಯ ವ್ಲಾಗ್. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.